ರಾಜ್ಯ ಸರ್ಕಾರಕ್ಕೆ, ಮಾಡಿದ ರಾಜ್ಯ ಸರ್ಕಾರಕ್ಕೆ पंचमसाली जय पंचमसाली, बोलो भगवान बसवेश्वर महाराज की, बोलो राष्ट्रमाता किತ್ತೂರಾಣಿ ಚೆನ್ನಮ್ಮ माता की, ರಾಯಣ್ಣನವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇವತ್ತು ವಿಜಯಪುರ ಶಾಸಕರಾಗಿರ್ತಕ್ಕಂಥ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಉತ್ತರ ಕರ್ನಾಟಕದ ಬಗ್ಗೆ ಯಾವತ್ತೂ ಧ್ವನಿ ಎತ್ತಿರ್ತಕ್ಕಂತಹ ಅನೇಕ ಹಿಂದೂ ಪರ ಸಂಘಟನೆಗಳ ಶಕ್ತಿಯಾಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಅವರ ಉಚ್ಚಾಟನೆಯ ಕ್ರಮವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಬೇಕು. ಈ ಒಂದು ಉಚ್ಚಾಟನೆಗೆ ಯಾರು ಕುತಂತ್ರ ಮಾಡಿದ್ದಾರೆ ಆ ಕುತಂತ್ರವನ್ನು ಖಂಡಿಸಬೇಕೆನ್ನೋ ಉದ್ದೇಶಕ್ಕೋಸ್ಕರವಾಗಿ ರಾಜಕೀಯ ಉತ್ತರ ಕರ್ನಾಟಕ ರಾಜಕೀಯ ನಾಯಕತ್ವ ಏನು ಮುಗಿಸ್ಬೇಕಂತ ಏನು ಆಲೋಚನೆ ಮಾಡಿದಾರಲ್ಲ ಅದಕ್ಕೆ ಒಂದು ಉದ್ದೇಶ ಆಡಬೇಕು. ಮತ್ತೊಮ್ಮೆ ರಾಷ್ಟ್ರೀಯ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಗಮನ ಹರಿಸಿ ಪುನರ್ ಪರಿಶೀಲನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಹಿಂದುಳಿದ, ದಲಿತ, ಲಿಂಗಾಯತ ಎಲ್ಲ ಸಮುದಾಯಗಳ ಆಶ್ರಯದಲ್ಲಿ ಮೇ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ವಿಜಯಪುರದ ಮಹಾನಗರದಲ್ಲಿ ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡ ಎಲ್ಲರೂ ಕೂಡಿಕೊಂಡು ಒಂದು ವಿರಾಟ್ ರಾಷ್ಟ್ರೀಯ ಸಮಾವೇಶವನ್ನು ಇಲ್ಲಿ ಮಾಡಬೇಕು ಅಂತ ವಿರಾಟ್ ರಾಷ್ಟ್ರೀಯ ರ್ಯಾಲಿಯನ್ನು ನಮ್ಮ ವಿಜಯಪುರ ಮಹಾನಗರದಲ್ಲಿ ಮಾಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಇವತ್ತು ಬಂದಂತಹ ಎಲ್ಲ ಲಿಂಗಾಯತ ಒಳಪಂಗಡಗಳು ಮತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಆದಷ್ಟು ಬೇಗ ಆ ಪಕ್ಷದ ವರಿಷ್ಠರು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಆ ಮೂಲಕವಾಗಿ ರಾಜ್ಯಾದ್ಯಂತ ಮೇ 11ನೇ ತಾರೀಕುವರೆಗೆ ಎಲ್ಲ ನಮ್ಮ ಸಮುದಾಯದ ಜನತೆ ಇರೋದು ಎಲ್ಲ ಸರ್ವ ಜನಾಂಗಗಳು ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರತಿಭಟನೆಯ ಹಕ್ಕೋತ್ತರ ಕೂಗನ ತಾವೆಲ್ಲ ಮಾಡಬೇಕನ್ನುವಂಥ ಮಾತನ್ನು ಸಂದರ್ಭ ಇದು ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಒಂದು ರ್ಯಾಲಿ. ಹಾಗಾಗಿ ಪ್ರತಿಭಟನಾ ರ್ಯಾಲಿಗೆ ರಾಜ್ಯಾದ್ಯಂತ ಎಲ್ಲ ಬಸವನಗೌಡರು ಅಭಿಮಾನಿಗಳಾಗಿರ್ಬೋದು, ನಮ್ಮ ಸಮುದಾಯ ಎಲ್ಲ ಒಳಪಂಗಡದವರು ಮತ್ತು ಎಲ್ಲ ದಲಿತ ಹಿಂದುಳಿದ ಅವರ ಅಭಿಮಾನಿಗಳು ಏನಿದ್ದಾರೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಸಹ ಅವತ್ತು ಬರಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕವಾಗಿ ನಾಡಿನ ಜನರಿಗೆ ಕರೆ ಕೊಡ್ತೀವಿ. ಸುಮಾರು ಇವತ್ತು ನಾವೆಲ್ಲ ಆಲೋಚನೆ ಮಾಡಿ ಜನ ಅಪೇಕ್ಷೆ ಕನಿಷ್ಠ 10 ಲಕ್ಷ ಜನನ ಸೇರಿಸ್ಬೇಕಂತ ಆಲೋಚನೆ ಇದೆ. ನಮಗೆ ಅನಿಸಿದ್ದು ಒಂದು 5-10 ಲಕ್ಷನ ಆರಾಮಾಗಿ ನಾವು ವಿಜಯಪುರದಲ್ಲಿ ಸೇರಿ ಇದು ಯಾವುದೇ ನಮ್ಮ ಹೇಳಿದಿಲ್ಲ, ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಅಲ್ಲ. ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಿದ್ದಾರೆ, ಅನ್ಯಾಯ ಮಾಡಿರ್ತಕ್ಕಂಥ ಕುತಂತ್ರದ ವಿರುದ್ಧ ಹೋರಾಟ ಇದು ಮತ್ತು ಪಕ್ಷದ ವರಿಷ್ಠರು ಕೂಡಲೇ ಉಚ್ಚಾಟನೆ ರದ್ದುಪಡಿಸಬೇಕೆನ್ನುವಂಥ ಹಕ್ಕೊತ್ತಾಯಿಸಿ ನಡೆಯುವಂಥ ಹೋರಾಟ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲ ಅಲ್ರಿ ಇದು ಗೌಡರು ಆಗಿರೋದು ಅನ್ಯಾಯ ಮಾಡೋಕ್ಕಂತ ಮೇಲೆ ಗೌಡ್ರನ್ನ ಒಬ್ಬರೇ ಇರಬೇಕಂತ ಅವಶ್ಯಕತೆ ಇರೋದಿಲ್ಲ. ಗೌಡ್ರ ಬಗ್ಗೆ ಅಭಿಮಾನ ಪಡುವಂಥ, ಗೌಡ್ರ ಹಿತವನ್ನು ಕಾಪಾಡುವಂಥ, ಗೌಡ್ರ ಹಿತ ಅಂದರೆ ನಾಡಿನ ಹಿತ ಕಾಪಾಡುವಂಥ, ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ಗಮನ ಸೆಳೆಯುವಂಥ ಮತ್ತು ಅನೇಕ ಸಂಘಟನೆಗಳ ನಾಯಕರು ಅವತ್ತು ವೇದಿಕೆ ಮೇಲೆ ಬರಲಿ ಅನ್ನುವಂಥ ಅಪೇಕ್ಷೆ. ಒಟ್ಟಾರೆ ನಮ್ಮ ದೃಷ್ಟಿಯಲ್ಲಿ ಶ್ರೀಸಾಮಾನ್ಯ ವ್ಯಕ್ತಿಯು ನಾಯಕನೇ. ಹಾಗಾಗಿ ಆ ಮೂಲಕ ಹೋರಾಟವನ್ನು ಮಾಡಿ ಪಕ್ಷದ ವರಿಷ್ಠ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗಾಗಲೇ ಲಿಂಗಾಯತ ಎಲ್ಲ ಒಳಪಂಗಡಗಳು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಹಿಂದುಳಿದ ಸಮಾಜಗಳಾಗಿರ್ಬೋದು ಮತ್ತು ಬಸವನಗೌಡರು ಏನಿವತ್ತು ಅವ್ರ ಮೇಲೆ ಅಪೇಕ್ಷೆ ಇಟ್ಟಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಅನುಷ್ಠಾನ ಆಗಬೇಕಂತ ಅನೇಕ ರೈತ ಸಂಘಟನೆಗಳು ಹೋರಾಟ ಮಾಡಕತ್ತಾರೆ. ಆ ಎಲ್ಲ ರೈತ ಸಂಘಟನೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಯಸುವಂಥ ಉತ್ತರ ಕರ್ನಾಟಕದ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ್ಕೊಂಡು ಈ ಒಂದು ಸಮಾವೇಶವನ್ನು ಮಾಡಬೇಕಂತ. ಒಟ್ಟು ಸಮಾವೇಶದ ಉದ್ದೇಶ ಏನಿದೆ? ಒಟ್ಟು ಸಮಾವೇಶದ ಉದ್ದೇಶ ಏನಪ್ಪ ಅಂತಂದರೆ ಈ ಅನ್ಯಾಯವಾಗಿ ಉಚ್ಚಾಟನೆ ಮಾಡಿರ್ತಕ್ಕಂಥ ಕ್ರಮವನ್ನು ರದ್ದು ಮಾಡಬೇಕು, ಕುತಂತ್ರ ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಈ ಒಂದು ಬೃಹತ್ ಪ್ರತಿಭಟನಾ ರಾಷ್ಟ್ರೀಯ ರ್ಯಾಲಿಯನ್ನು ಮಾಡ್ತೀವಿ. ಎಷ್ಟು ಜನ? ಒಂದು 5-10 ಲಕ್ಷ ಜನ ಸೇರುವಂಥ ಪ್ರಯತ್ನ ಎಲ್ಲ ಮಾಡ್ತೀವಿ. ಇವತ್ತು ಬಂದಂಥ ಎಲ್ಲರ ಸ್ವಯಂ ಸ್ಫೂರ್ತಿಯಿಂದ ಬಂದಂಥ ಜನರಿಗೆ ದಾಸೋಹ ಮಾಡಿಸ್ತೀವಿ ಅಂತ ತೀರ್ಮಾನಕ್ಕೆ ಬಂದ ಎಲ್ಲರೂ ಅಕ್ಕಿ ಕೊಡ್ತೀವಿ, ಆಮೇಲೆ ಸಜ್ಕ ಮಾಡಿಸ್ತೀವಿ ಅಂತೇಳಿ ಸ್ವಯಂ ಸ್ಫೂರ್ತಿಯಿಂದ ಇದು ಜನರಿಗಾಗಿ ಜನರ ಪರವಾಗಿರ್ತಕ್ಕಂಥ ಹೋರಾಟ, ವ್ಯಕ್ತಿಯನ್ನು ವಿಜೃಂಭಿಸ್ಲಿಕ್ಕೋಸ್ಕರ ಹೋರಾಟ ಅಲ್ಲ. ಇದು ವ್ಯಕ್ತಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಸಮಾವೇಶ ಅಂತ ಹೇಳ್ತೀವಿ. ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದರೆ ಆ್ಯಕ್ಚುಲಿ ನ್ಯಾಯಾಂಗ ತನಿಖೆಗೆ ಹೈಕೋರ್ಟಿಗೆ ಅರ್ಜಿ ಹಾಕುವಂಥ ನಮ್ಮ ಪ್ರಮೇಯ ಇರಲಿಲ್ಲ. ನಮ್ಮ ಮೇಲೆ ಲಾಠಿ ಚಾರ್ಜ್ ಆದಮೇಲೆ 10 ದಿನಗಳ ಕಾಲ ಸತ್ಯಾಗ್ರಹ ಮಾಡಿದೆ. ಬೆಂಗಳೂರಿನ ಅಂಬೇಡ್ಕರ್ ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದಾಗ ನಾನು ಮುಖ್ಯಮಂತ್ರಿ ಒಂದೇ ಮನವಿ ಇತ್ತು, ನಮ್ಮ ಲಿಂಗಾಯತರಿಗೆ ಕ್ಷಮೆ ಕೇಳ್ರಿ, ಆ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಿರಿ ಅಂತೇಳಿ. ಒಂದು ದಿನವೂ ಸೌಜನ್ಯಕ್ಕೆ ಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಿಲ್ಲ. ಅದನ್ನು ಬಿಟ್ಟು ಪಂಚಮಸಾಲಿ ಮೀಸಲಾತಿ ಹೋರಾಟ ಸಂವಿಧಾನ ವಿರೋಧಿ ಹೋರಾಟ ಅಂತೇಳಿ ನಮ್ಮ ಹೋರಾಟವನ್ನು ಹಂಗಿಸುವ ಪ್ರಯತ್ನವನ್ನು ವ್ಯಂಗ್ಯ ಮಾಡೋ ಪ್ರಯತ್ನ ಅದು ಅಧಿವೇಶನ ಮಾಡಿದ್ವಿ. ಅದಕ್ಕೆ ನಮಗೆ 10 ದಿನ ನೋಡಿದ್ವಿ, ಏನಪ್ಪ ಇಷ್ಟೆಲ್ಲ ಅವಮಾನ ಮಾಡಿದ್ರಲ್ಲ, ಪೊಲೀಸರನ್ನು ಸಸ್ಪೆಂಡ್ ಮಾಡಲ್ಲ. ಅದಕ್ಕೆ ಕಾನೂನು ಮೂಲಕವನ್ನು ಪಾಠ ಕಲಿಸ್ಬೇಕು ಅಂತ ವಿಚಾರ ಮಾಡಿದ್ವಿ. ಇವತ್ತು ನ್ಯಾಯಾಂಗ ತನಿಖೆ ಆಗಿದೆ. ನ್ಯಾಯಾಂಗ ತನಿಖೆ ಮೂಲಕ ಸತ್ಯ ಬಯಲು ಬರುತ್ತೆ. ಯಾರ್ಯಾರು ಬಿನ್ ಡ್ರೆಸ್ ಮೇಲೆ ಹೊಡೆದಾರಲ್ಲ
ಅಂತ ಪೊಲೀಸರು ಸಸ್ಪೆಂಡ್ ಮಾಡೋ ನಿಟ್ಟಿನೊಳಗೆ ಬಹುತೇಕ ನಿವೃತ್ತಿ ನ್ಯಾಯಮೂರ್ತಿಗಳು ತನಿಖೆ ಮಾಡಿ ನ್ಯಾಯ ಕೊಡ್ತಾರೆ ಅಂತ ಸಂಪೂರ್ಣ ನಂಬಿಕೆನ ಇಟ್ಕೊಂಡಿದ್ದೆ. ನ್ಯಾಯಾಂಗ ತನಿಖೆ ನನಗೆ ಗೊತ್ತೇನೆ, ಹೇಳಿದ ಮೇಲೆ ಗೊತ್ತಾಗಿರುತ್ತೆ. ಬಹುತೇಕ ಇವತ್ತು ಒಂದು ರೀತಿ ಇಡೀ ನಮ್ಮ ಸಮುದಾಯಕ್ಕೆ ಒಂದು ಕಡೆ ಸಂಕಟ ಆಗಿತ್ತು, ಬಸನಗೌಡರು ಹಿಂಗೆ ಅನ್ಯಾಯ ಆಗಿದ್ದು. ಆದರೆ ಇವತ್ತು ನ್ಯಾಯದೇವತೆ ಹೈಕೋರ್ಟ್, ಬೆಂಗಳೂರು ಹೈಕೋರ್ಟಿನ ನ್ಯಾಯಮೂರ್ತಿಗಳು ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕುಮ್ಮಕ್ಕು ನೀಡಿ ಪೊಲೀಸರ ಮೂಲಕವಾಗಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಿಲ್ಲ. ಆ ಒಂದು ಹಲ್ಲೆಗೆ ಏನು ಇವತ್ತು ನಾವು ಅರ್ಜಿ ಸಲ್ಲಿಸಿದ್ವಿ, ಇವತ್ತು ನಮ್ಮ ವಕೀಲರು ಸಮರ್ಥವಾಗಿ ಮಂಡನೆ ಮಾಡಿದ ಪರಿಣಾಮ ಇವತ್ತು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಕೂಡಲೇ ಕರ್ನಾಟಕ ಸರ್ಕಾರ ಆ ಒಂದು ಆದೇಶದಂತೆ ಅನುಷ್ಠಾನಗೊಳಿಸುವಂತೆ ನ್ಯಾಯಾಧೀಶರ ನಿವೃತ್ತಿ ನ್ಯಾಯಾಧೀಶರ ಮೂಲಕವಾಗಿ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅನುಷ್ಠಾನಗೊಳಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈ ಮೂಲಕವಾಗಿ ಯಾವುದೇ ಸಮುದಾಯದವರು ಸಾಮಾಜಿಕ ನ್ಯಾಯ ಬಂದಂತ ಕೇಳುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ದ್ವೇಷದಿಂದ, ಹೊಟ್ಟೆ ಕಿಚ್ಚಿಂದ ಹಲ್ಲೆ ಮಾಡುವ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಬೇಕು. ಇಡೀ ದೇಶದಲ್ಲಿ ಕೇವಲ ಕರ್ನಾಟಕ ಇದನ್ನು ಪಾಠ ಕಲಿಸಿದ ಹೈಕೋರ್ಟು. ಯಾವುದೇ ಜನಾಂಗದ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸಲಿಕ್ಕೆ ಯಾವ ಸರ್ಕಾರಗಳು ಮುಂದಾಗಬಾರ್ದು ಅನ್ನೋದನ್ನು ಎಚ್ಚರಿಕೆ ಪಾಠವನ್ನು ಇವತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳು ನ್ಯಾಯಾಂಗ ತನಿಖೆ ಮೂಲಕ ಮಾಡಿದ್ದಾರೆ. ಹಾಗಾಗಿ ನಮ್ಮ ಜನರ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ, ಭಾಳ ದೊಡ್ಡ ಹಲ್ಲೆ, 12ನೇ ಶತಮಾನದ ನಂತರದಲ್ಲಿ ಲಿಂಗಾಯತ ಮೇಲೆ ಯಾವ ಸರ್ಕಾರಗಳು ಇಂಥ ದೊಡ್ಡ ದೌರ್ಜನ್ಯ ಮಾಡಿದ್ದಿಲ್ಲ. ಅಂಥ ಒಂದು ದೌರ್ಜನ್ಯ ಮಾಡಿ ನಮ್ಗೆ ನೋವಾಗಿತ್ತು. ಹಾಗಾಗಿ ನಮ್ಮ ಸಮುದಾಯದವರು, ನಮ್ಮ ಬಸವನಪಾಟಿ ಯತ್ನಾಳವರು ಮತ್ತು ಸಿ ಪಾಟೀಲ್ ನನಗೆ ಸಲಹೆ ಕೊಟ್ಟರು, ಇಲ್ಲ ನೀವು ಹೈಕೋರ್ಟಿಗೆ ಅರ್ಜಿ ಹಾಕ್ರಿ, ಇದನ್ನು ಬಿಡೋದು ಬೇಡ, ನಾಳೆ 20ನೇ ಶತಮಾನದಲ್ಲಿ ಲಿಂಗಾಯತರು ಒಡ್ಸ್ಕೊಂಡ್ರು ಮನೆಗೆ ಕುಂತರು ಅಂತ ಭಾವನೆ ಬರುತ್ತೆ ಅಂತೇಳಿ ನಮಗೇನು ಸಲಹೆ ಕೊಟ್ಟರು. ಆ ಪ್ರಕಾರವಾಗಿ ನಮ್ಮ ಧಾರವಾಡದ ನಮ್ಮ ಬೆಂಗಳೂರಿನ ಹಿರಿಯ ವಕೀಲರು ಪ್ರಬಲಿಂಗ್ ನಾವದ್ಗಿಯವರು, ನಮ್ಮ ಮುದ್ದೇಬಳದರ ಮೂಲತಃ ಅವರು ಮತ್ತು ಧಾರವಾಡದ ಹೈಕೋರ್ಟ್ನ ಪೂಜಾ ಸೌದತ್ತಿ ಅವರು ಇಬ್ಬರೂ ಕೂಡಿ ಸಮರ್ಥ ವಾದನ ಮಾಡಿ ಇವತ್ತು ನಮಗೆ ನ್ಯಾಯಾಂಗ ತನಿಖೆ ಆದೇಶ ಮಾಡಲಿಕ್ಕೆ ವಾದ ಮಾಡಿದ್ದಾರೆ. ಹಾಗಾಗಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ, ವಾದ ಮಾಡಿದ ವಕೀಲರಿಗೆ, ಸಹಕಾರ ಕೊಟ್ಟಂಥ ಗಣ್ಯರಿಗೆ, ಲಾಠೇಟ್ ಮೂಲಕವಾಗಿ ನೋವು ಪಟ್ಟಂಥ ಅವ್ರು ಏನು ಇವತ್ತು ರಕ್ತವನ್ನು ಚೆಲ್ಲಿದಿಲ್ಲ ಆ ಎಲ್ಲ ಮನಸ್ಸುಗಳಿಗೆ ನಾನು ಈ ಮೂಲಕವಾಗಿ ಧನ್ಯವಾದ ಹೇಳ್ತೀನಿ. ಆದಷ್ಟು ಬೇಗ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತ ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಅವರಂತ ನೋಡಿ, ನಾನು ಹೇಳಿದ್ನಲ್ಲ, ಒಬ್ಬ ದನ ಕಾಯಿನಿಂದ ಹಿಡ್ಕೊಂಡು ಒಬ್ಬ ಮಂತ್ರಿವರೆಗೂ ಯಾರು ಉತ್ತರ ಕರ್ನಾಟಕ ಪರವಾಗಿ, ನಮ್ಮ ಸಮಾಜ ಮೀಸಲಾತಿ ಪರವಾಗಿ, ಬಡವರ ಪರವಾಗಿ ಯಾರು ಹೋರಾಟ ಮಾಡ್ತೋ ಅವ್ರಿಗೆ ಅನ್ಯಾಯವಾದ ಸಂದರ್ಭ ನಾನು ಅವ್ರ ಜೊತೆ ಗಟ್ಟಿಯಾಗಿ ಮಾಡ್ತೀನಿ. ಮತ್ತು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರು ಅವರು ಅನ್ಯಾಯವಾದ ಜನ ಇವತ್ತು ಎದ್ದು ಕೂತ್ಕೊಂಡಿದ್ದಾರೆ. ಹಾಗಾಗಿ ಜನರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಈ ಒಂದು ಸಭೆಗಳನ್ನು ಮಾಡ್ತಿದ್ದೀವಿ. ನಾಳೆ ಅವ್ರಿಗೆ ಯಾರು ಮಾತಾಡ್ತಾರಲ್ಲ ಅವ್ರಿಗೂ ಕೇಳ್ರಿ, ನೀವು ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆದಾಗ ನಾನು ಹೆಸರು ಅವರಿಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿದೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಇಷ್ಟ ಇದ್ದರೆ ಅವರು ಬರಲಿ, ಹೋರಾಟಕ್ಕೆ ಭಾಗವಹಿಸ್ಲಿ. ಆದರೆ ಒಬ್ಬ ವ್ಯಕ್ತಿ ಬೆಳವಣಿಗೆಯನ್ನು ಸಹಿಸಲಾರ್ದಂಥ ಮಾತನ್ನು ಆಡಬಾರ್ದು ಅಂತ ಒಂದು ಮನವಿಯನ್ನು ಅವ್ರಿಗೆ ಒತ್ತಡ ಹಾಕ್ತಾರೆ, ಅನಿವಾರ್ಯ. ಮತ್ತು ಒಬ್ಬ ವ್ಯಕ್ತಿ ಬೆಳೀತಂದು ಕಾಲಳಿ ಬೆಳೆಯುವಂಥ ನಮ್ಮ ಕರ್ನಾಟಕ ಬಂದಿರ್ತಕ್ಕಂಥದ್ದು ಅವ್ರು ಏನೇ ಒತ್ತಡ, ನನ್ನ ಕಮಿಟ್ಮೆಂಟ್ ಅಂತ ಕರೆಕ್ಟ್ ಇದೆ. ಯಾರು ಕಷ್ಟದ ಪರವಾಗಿ ಕೆಲಸ ಮಾಡೋದು ಅವ್ರ ಪರ ನನಗೆ ನನ್ನ ಕರ್ತವ್ಯ. ಅದನ್ನು ಮಹದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಿದರೆ ಆ ಬದ್ಧತೆಗೆ ನಾನು ಇವತ್ತು ಸಹ ಗಟ್ಟಿಯಾಗಿದ್ದೀನಿ, ಅದು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿನ್ನೆ ಗಲಾಟೆ ಮಾಡಿದರೆ ಶಕ್ತಿನ ಅವ್ರಿಗಿಲ್ಲ. ನನಗೆ ನಿಮ್ಮ ಮುಖಾಂತರ ಮಾತಾಡ್ತಾರೆ ಹಿಂಗಂತೇಳಿ, ಅವರೆಲ್ಲರೂ ನಮ್ಮವರೇ ಇದ್ದಾರೆ. ಹಾಗಾಗಿ ಅವರಿಗೆ ಕೊಟ್ಟಷ್ಟು ಬೆಂಬಲ ಬಹುತೇಕ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಬೆಂಬಲ ಕೊಟ್ಟಾಗ ಭಾಳ ಖುಷಿಯಾಗಿ ಮಾತಾಡಿರ್ತಾರೆ. ಬಸನಗೌಡರು ಅನ್ಯಾಯದ ಧ್ವನಿ ಇತ್ತು, ತಪ್ಪೇನೈತಿ, ಎಲ್ಲರೂ ಒಂದೇ ತಾಯಿ ಮಕ್ಕಳು. ಆ ರೀತಿ ಮಾಡೋದು ಬೇಡ. ಅವ್ರು ಯಾರ್ಯಾರು ಮಾತಾಡ್ತಾರೆ, ಯಾರ್ಯಾರು ಮಾತಾಡಲ್ಲ, ಅವ್ರು ಯಾರೇ ಏನೇನು ಮಾತಾಡೋಕ್ಕಂತ ಕಾಮೆಂಟ್ ಮುಖಂದು ಬರೋಕತ್ತ, ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ಅದು ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ. ಅವಶ್ಯಕತೆ ಬಿದ್ದರೆ BJP ರಾಷ್ಟ್ರೀಯ ನಾಯಕರ ಜೊತೆಗೆ ತಾವೇನಾದರೂ ಮಾತಾಡೋದು? ಅದನ್ನು ಅಂತರಂಗದಲ್ಲಿ ನಮ್ಮ ಈ ಭಾಗದ ಎಲ್ಲ ಸಂಸದರ ಜೊತೆ ಚರ್ಚೆ ಮಾಡ್ತೀನಿ. ಎಲ್ಲ ಸಂಸದರು ಒಳಗೊಂಡಂತೆ ಒಂದು ಪ್ರಯತ್ನ ಈ ನಮ್ಮ ರುದ್ರಗೌಡರು ನಮ್ಮ ಸಲಹೆ ಕೊಟ್ಟಿದ್ದಾರೆ. ಒಂದು ಅಂತರಂಗದಲ್ಲಿ ಏನು ಬಸವನಗೌಡರದು ಮುಖಾಂತರ ಯಾರ್ಯಾರು MP ಗಳ ಗೆದ್ದಾರಲ್ಲ ಅವರೇ ಧ್ವನಿ ಎತ್ತಲಿ, ಮತ್ತು ನಮ್ಮ ಸಮುದಾಯದ ಶಾಸಕರು ಅವರು ಪತ್ರ ಬರಲಿ, ಅದು ಒಳಗಡೆ ಒಂದು ಪ್ರಯತ್ನ ಆಗಲಿ. ಸಂಸದರ ಜೊತೆ ಅವರಿಗೆ